ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಮೀನಂಗೆ ಶಾಂತಿ, ನೀನು ಅವನ್ನ ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳು. ಅಯ್ಯೋ ಅವ್ರು ಬರಲ್ಲ ಅತ್ತೆ, ನೀನು ಹೇಳಿದ್ರೆ ಬಂದೇ ಬರ್ತಾರೆ, ನೀನು ಹೇಳೋದೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತು, ಅವ್ರು ಯಾವುದು ಒಳ್ಳೇದು ಅದೇ ಮಾಡೋದು ಅತ್ತೆ ಅಂತ ಹೇಳಿದಾಗ, ಈಗೇನು ನಾನು ನಿಮ್ಮ ಕಾಲಿಗೆ ಬೀಳಬೇಕಾ ಅಂತ ಹೇಳಿದಾಗ, ಬೇಡ ಅತ್ತೆ ಫೋನ್ ಮಾಡಿ ಮಾತಾಡಿ ನೋಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಹೊರಗಡೆ ಬಂದು ಸೂರ್ಯನಿಗೆ ಫೋನ್ ಮಾಡ್ತಾಳೆ. ಹಲೋ ರೀ, ಎಲ್ಲಿದ್ದೀರಾ? ಡ್ಯೂಟಿಲಿದ್ದೀನಿ. ಯಾಕಮ್ಮ? ನೀವು ಅರ್ಜೆಂಟಾಗಿ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ರ ಬನ್ನಿ ಅಂತ ಹೇಳ್ತಾಳೆ. ಮಹಾಲಕ್ಷ್ಮಿ ದೇವಸ್ಥಾನದ ಹತ್ರನ ಯಾಕಮ್ಮ ಅಂತ ಹೇಳಿದಾಗ, ಅಯ್ಯೋ ಹರಕೆ ತೀರ್ಸೋಕ್ಕೆ ಬಂದ್ರಿ. ಏಯ್ ಹೇಳಿಲ್ವೇನಮ್ಮ ನಿನಗೆ, ನನ್ನನ್ನು ಹೇಳ್ದೆ ಕೇಳ್ದೆ ಯಾವ ಹರಕೆನೂ ಕಟ್ಕೋಬೇಡ ಅಂತ ಹೇಳಿ. ಅಯ್ಯೋ ನಾನು ಹರಕೆ ತೀರ್ಸೋದಕ್ಕಲ್ಲ, ಅತ್ತೆ ರೋಹಿಣಿ ಅವ್ರ ಅಪ್ಪ ಜೈಲಿಂದ ಹೊರಗಡೆ ಬರಲಿ ಅಂತ ಹೇಳಿ ರೋಹಿಣಿ ಕೈಲಿ ಹರಕೆ ತೀರಿಸ್ತಾ ಇದ್ದಾರೆ, ಅದಕ್ಕೆ ಬನ್ನಿ ಅಂತ ಹೇಳಿದಾಗ, ಏನಮ್ಮ ನೀನು ಅವಳು ಹರಕೆ ತೀರ್ಸೋದಕ್ಕೆ ನಾನು ಯಾಕೆ ಬರಬೇಕು? ರೀ ನನಗೆ ಅದೆಲ್ಲ ಗೊತ್ತಿಲ್ಲ, ಅತ್ತೆ ಬರೋದಕ್ಕೆ ಹೇಳಿದ್ರು, ಬರೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ, ಸರಿ ಆಯ್ತಿಡು, ಏನೋ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಛಾಯಾ ಕೂತಿದ್ದವಳು, ಏನು ಸರ್ ಏನಾದರೂ ಪ್ರಾಬ್ಲಮ್ಮ? ಅದು ಇಲ್ಲ ಮೇಡಮ್, ನಮ್ಮ ಮನೆಯಲ್ಲಿ ಸಡನ್ನಾಗಿ ದೇವಸ್ಥಾನ ಕೊಟ್ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ನನ್ನನ್ನು ಬರೋದು ಕೇಳ್ತಾ ಇದ್ದಾರೆ, ಆಗಲ್ಲ ಅಂದರೂ ಕೇಳ್ತಾ ಇಲ್ಲ ಮೇಡಮ್, ಅದಕ್ಕೆ ಅಂತ ಹೇಳಿದಾಗ, ಅಯ್ಯೋ ದೇವಸ್ಥಾನಕ್ಕೆ ಮನೆಯವ್ರ ಜೊತೆ ಹೋಗೋದು ಅಂತಂದರೆ ಯಾಕೆ ಸರ್ ಬೇಡ ಅಂತೀರಾ, ಹೋಗಿ ಅಂತ ಹೇಳ್ತಾರೆ. ಅಲ್ಲ ಸರ್, ಇಲ್ಲೇ ದೇವಸ್ಥಾನದಲ್ಲಿ ಹೋದರೆ ಅದು ನೀವು ಅಂತ ಹೇಳಿ ತಡಬರಿಸ್ತಾ ಇರ್ತಾನೆ. ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಮೇಡಮ್ ಒಂದು 10 ನಿಮಿಷ ಕಾರಲ್ಲಿ ಕೂತಿರ್ತೀರಾ, ನಾನು ಹಿಂಗೆ ಹೋಗಿ ಹಂಗೆ ಬಂದುಬಿಡ್ತೀನಿ ಅಂತ ಹೇಳಿದಾಗ, ಪರವಾಗಿಲ್ಲ ಇಟ್ಸ್ ಓಕೆ, ನೀವು ಹೋಗಿ ಬನ್ನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಸೂರ್ಯ ಕೂಡ ಚಾಯನ ಕಾರಲ್ಲೇ ದೇವಸ್ಥಾನದ ಹತ್ರನೇ ಕೂರಿಸಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೋತಾಳೆ. ಇಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಮನೋಜ, ರೋಹಿಣಿ ಎಲ್ಲರೂ ಕೂಡ ಬಂದಿರ್ತಾರೆ. ಆದರೆ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋದೇ ಇಲ್ಲ, ಅವ್ರ ಪಾಡಿಗೆ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಕಡೆ ಛಾಯಾ ಕಾಯ್ತಾ ಕೂತಿರ್ತಾಳೆ. ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.